ದೀಪಾವಳಿಗೂ ಬಲಿಪಾಡ್ಯಮಿಗೂ ಯಾವ ರೀತಿಯಾಗಿರುವಂತಹ ಸಂಬಂಧ ಇದೆ, ಇದರ ಒಂದು ಆಚರಣೆಯನ್ನ ನಾವು ಯಾವ ರೀತಿ ಮಾಡಬೇಕಾಗತ್ತೆ? ಇಡೀ ಬ್ರಹ್ಮಾಂಡಕ್ಕೆ ಒಡೆಯೋನಂತ ಏನ್ ಹೇಳ್ತಾ ಇದ್ದಾರೆ ನೀವು? ಮಹಾವಿಷ್ಣು ಅಂತ. ಅವನಿರೋದು 3 ಅಡಿ. ನಿಮ್ಮ ಮಹಾವಿಷ್ಣು ಇರ್ತಕ್ಕಂತಹದ್ದು 3 ಅಡಿಗೂ ನನ್ನ ಮಗಳಿರೋ 6 ಅಡಿಗೂ ಜೋಡಿ ಆಗತ್ತಾ? ಮೂರ್ತಿಯಲ್ಲಿ ವಾಮನ, ಕೀರ್ತಿಯಲ್ಲಿ ತ್ರಿವಿಕ್ರಮ. ತ್ರಿವಿಕ್ರಮ ಕೊಡೆ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಬ್ರಾಹ್ಮಣರದಲ್ಲಿ ಬಂದುಬಿಟ್ರೆ ನಾನೇನು 3 ಹೆಜ್ಜೆ ದಾನ ಕೊಡಲ್ವ ನಿನಗೆ? ನೀರು ಮಹಾವಿಷ್ಣುವಿನ ಕೈಗೆ ಬೀಳಬಾರದು ಅಂತೇಳಿ ಪಕ್ಕದಲ್ಲಿರತಕ್ಕಂತಹ ಶುಕ್ರಾಚಾರ್ಯ ಬಂದು ಆ ನೀರಿನ ಕಮಂಡಲದ ಒಳಗಡೆ ಅವಿತ್ಕೊಂಡ್ಬಿಡ್ತಾನೆ, ಒಂದು ಇರುವೆಯಾಗಿ. ಮಹಾಲಕ್ಷ್ಮಿ ತಂದೆ ಆಗಿರುವ ಸಮುದ್ರರಾಜ ಕೇಳಿಸ್ಕೋ, ಇಲ್ಲಿ ಏನು ಅಂತ ಚಕ್ರವರ್ತಿ ಯೋಗ ನಿಮಗೆ ಬಂದರೂ ಬರಬಹುದು. ಅದರ ಅಹಂಕಾರ ಬರದೆ ಚಕ್ರವರ್ತಿ ಯೋಗ ನಾವು ಪಡ್ಕೊಳ್ಬೇಕು ಅಂತಂದ್ರೂ ಕೂಡ ಇವತ್ತು ನೀವು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಏನೋ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಾಗೆ ಬಲಿಪಾಡ್ಯಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಅಮ್ಮ. ಇನ್ನು ವೀಕ್ಷಕರ ಪರವಾಗಿ ತಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು, ಬಲಿಪಾಡ್ಯಮಿಯ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ, ತಮಗೂ ಕೂಡ ತಾಯಿ. ಥ್ಯಾಂಕ್ ಯು ಗುರುಗಳೇ. ಇನ್ನು ಈ ಒಂದು ಬಲಿಪಾಡ್ಯಮಿಯ ವಿಶೇಷತೆ ಏನು, ದೀಪಾವಳಿಗೂ ಬಲಿಪಾಡ್ಯಮಿಗೂ ಯಾವ ರೀತಿಯಾಗಿರುವಂತಹ ಸಂಬಂಧ ಇದೆ, ಇದರ ಒಂದು ಆಚರಣೆಯನ್ನ ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಹಬ್ಬ 5 ದಿನಗಳ ಈ ಆಚರಣೆಯಲ್ಲಿ ನೋಡಿ, ಬಲಿಪಾಡ್ಯಮಿ ಕೂಡ ಒಂದು ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು. ಈ ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ಈ ಮಹಾಲಕ್ಷ್ಮಿಯ ಕಡೆ ಇರ್ತಕ್ಕಂತಹ ಆ ಸಮುದ್ರ ರಾಜ ಋಷಿಪುಂಗವ್ರನ್ನ ಕೇಳ್ತಾನೆ, ಅಲ್ಲ ಸ್ವಾಮಿ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ನೀವು. ವಾಮನಂ ಕುಬ್ಜುರೂಪಾಡ್ಯಂ, ವಾಮನಂ ಕುಬ್ಜುರೂಪಾಡ್ಯಂ. ನೀವು ಒಮ್ಮೆ ಇದನ್ನು ಗಮನಿಸಬೇಕಾಗಿತ್ತು, ಒಮ್ಮೆ ನೀವು ಇದನ್ನು ತಿಳಿದುಕೊಳ್ಳಬೇಕಾಗಿತ್ತು, ಒಮ್ಮೆ ನೀವು ಇದನ್ನು ಯೋಚಿಸಬೇಕಾಗಿತ್ತು. ಯೋಚಿಸಿ ಬಂದಿದ್ದರೆ ಬಹುಶಃ ಚೆನ್ನಾಗಿರ್ತಿತ್ತು. ನೀವು ನಮ್ಮ ಮಗಳನ್ನು ನಿಮ್ಮ ಮಹಾವಿಷ್ಣುವಿಗೆ ಅಪ್ಪಿತಪ್ಪಿಯೂ ಕೇಳ್ತಿರಲಿಲ್ಲ. ಯಾಕೆ ಅಂದರೆ ನಾನು ಹೇಳ್ತೀನಿ, ನನ್ನ ಮಗಳು ಮಹಾಲಕ್ಷ್ಮಿ ಇರೋದು 6 ಅಡಿ. ನೀವು ಹೇಳ್ತಿದ್ರಲ್ಲ ಈಗ, ನಮ್ಮ ಜಗತ್ತಿನ ಒಡೆಯ ಶಂಖ ಚಕ್ರ ಗದೆ ಪದ್ಮ ಎಲ್ಲದರಿಂದ ಭೂಷಲ್ಪಟ್ಟವನು, ಇಡೀ ಬ್ರಹ್ಮಾಂಡಕ್ಕೆ ಒಡೆಯೋನಂತ ಏನು ಹೇಳ್ತಾ ಇದ್ದಾರೆ ನೀವು? ಮಹಾವಿಷ್ಣು ಅಂತ. ಅವನಿರೋದು 3 ಅಡಿ. ನಿಮ್ಮ ಮಹಾವಿಷ್ಣು ಇರ್ತಕ್ಕಂತಹದ್ದು 3 ಅಡಿಗೂ ನನ್ನ ಮಗಳಿರೋ 6 ಅಡಿಗೂ ಜೋಡಿ ಆಗತ್ತಾ ಜೋಡಿ? ನೀವೇ ಹೇಳಿ, ಏನಕ್ಕೆ ಕೇಳ್ತೀರಿ ನೀವು ಅಂತ ಈತನ ಸರಿದಿ ಅದು. ಈತ ಕೇಳ್ತಿರ್ತಾನೆ, ಅವ್ರು ಕೇಳಿಸ್ಕೋಬೇಕಲ್ಲ, ಕೇಳಿಸ್ಕೊಳ್ತಾರೆ. ಅದಕ್ಕೆ ಈ ಮಧ್ಯದಲ್ಲಿ ಯಾರಾದರೂ ಈ ಟೀಕೆ ಮಾಡುವಾಗ ಕೇಳಿಸ್ಕೊಳ್ಬೇಕು. ನಾವು ಮೊದಲು ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಉತ್ತರ ಕೊಟ್ಟರೆ ಸಾಕು. ಅಷ್ಟೂ ಶಬ್ದಗಳಿಗೆ, 1 ತಾಸು ಮಾತಾಡೋ ಶಬ್ದಗಳಿಗೆ 1 ಸೆಕೆಂಡ್ ಒಂದೊಂದು ಉತ್ತರ ಇದೆ. 1 ಸೆಕೆಂಡ್ 2 ಸೆಕೆಂಡಿಗೆ ಹೋಗಬೇಕಾಗಿಲ್ಲ ನೀವು, ಅಷ್ಟು ಉತ್ತರಗಳಿದೆ. ಅದಕ್ಕೆ ಅವರು ಮಾತಾಡ್ತಾರೆ, ಉತ್ತರೇ ಪ್ರತ್ಯುತ್ತರೇ ಚೈವ. ಇಲ್ಲಿ ಆ ಋಷಿಪುಂಗರು ಹೇಳ್ತಾರೆ, ಹೌದಪ್ಪ, ನೀನು ಹೇಳಿದ್ದನ್ನು ಒಪ್ಕೊಳ್ತೀನಿ. ಈಗ ನೀನು ಎಂದಿಯಲ್ಲ ವಾಮನ ಅಂತ, ಮೂರ್ತಿಯಲ್ಲಿ ವಾಮನ, ಕೀರ್ತಿಯಲ್ಲಿ ತ್ರಿವಿಕ್ರಮ. ತ್ರಿವಿಕ್ರಮ, ನಿಮಗೆ ಗೊತ್ತಿರೋದೆ, 3 ಪಾದಗಳು. ಅಂತಂದರೆ 1 ಪಾದ ಭೂಮಿಯನ್ನು ಆವರಿಸಿಕೊಂಡದ್ದು, ಅಷ್ಟೂ ಸಂಪೂರ್ಣವಾಗಿರ್ತಕ್ಕಂಥ ಭೂಮಂಡಲವನ್ನು ಆವರಿಸ್ಕೊಳ್ತು. 2ನೇ ಹೆಜ್ಜೆಯನ್ನು, ಆ ಹೆಜ್ಜೆಯಿಂದ ಸಂಪೂರ್ಣ ಆಕಾಶವನ್ನು ಆವರಿಸ್ಕೊಳ್ತು. ಅವನ ಹತ್ರ ಪಡೆದಿದ್ದೆ ಎಷ್ಟು ಹೆಜ್ಜೆ? 3 ಹೆಜ್ಜೆ. 2 ಹೆಜ್ಜೆ ಕಂಪ್ಲೀಟ್ ಮುಗಿದೋಯ್ತು. ಇನ್ನಿರೋದು 1 ಹೆಜ್ಜೆ. 3 ಹೆಜ್ಜೆ ದಾನ ಕೊಡಂತ ಕೇಳಿದ್ದ. ಆ 3 ಹೆಜ್ಜೆ, ನಾನು ಏನೇನೋ ಕೊಡ್ತಿದ್ದೇನೆ, ಇಲ್ಲಿ ಬೇಕಾದಷ್ಟು KG ಗಟ್ಟಲೆ ಟನ್ಗಟ್ಟಲೆ ಬಂಗಾರ ಕೊಡ್ತಾ ಇದ್ದೀನಿ, ದನ ಕೊಡ್ತಾ ಇದ್ದೀನಿ, ದವಸ ಕೊಡ್ತಾ ಇದ್ದೀನಿ, ಗೋವುಗಳು ಕೊಡ್ತಾ ಇದ್ದೀನಿ, ಬೇಕಾದಷ್ಟು ಕೊಡ್ತಾ ಇದ್ದೀನಿ, ಎಕರೆಗಟ್ಟಲೆ ಜಮೀನು ಕೊಡ್ತಾ ಇದ್ದೀನಿ. ನೀನು ಯಾವುದಿದು 3 ಹೆಜ್ಜೆ ದಾನ ಕೇಳ್ತೀಯಾ? ಅದು ನನ್ನಂಥ ರಾಜನನ್ನು, ನೀನೊಬ್ಬ ವಾಮನ ಹೊಡೆ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಬ್ರಾಹ್ಮಣರದಲ್ಲಿ ಬಂದುಬಿಟ್ರೆ ನಾನೇನು 3 ಹೆಜ್ಜೆ ದಾನ ಕೊಡಲ್ವ ನಿನಗೆ? ಅಷ್ಟೇ ನನಗೆ ಯೋಗ್ಯತೆ ಇಲ್ವಾ? ಟನ್ಗಟ್ಟಲೆ ಕೊಡ್ತಾ ಇದ್ದೀನಿ ಬಂಗಾರವನ್ನು,
ನವರತ್ನಗಳನ್ನು, ಪಂಚಲೋಹಗಳನ್ನು, ಬೇಕಾಗಿರ್ತಕ್ಕಂಥ ವಜ್ರ ಖಚಿತವಾಗಿರ್ತಕ್ಕಂಥ ಕಿರೀಟಗಳನ್ನು ಕೂಡ ದಾನ ಮಾಡ್ತಾ ಇದ್ದೀನಿ ನಾನು. ಇನ್ನು ನಿನಗೆ 3 ಹೆಜ್ಜೆ ಕೊಡಲ್ವಾ? ನನಗೆ ಸಾಕು ಕಣಯ್ಯ, ನನಗೆ ಯಾವುದೇ ಕಾರಣಕ್ಕೂ ನಿನ್ನ ವೈಭವೋಪೇತವಾಗಿರ್ತಕ್ಕಂಥ ವಜ್ರ ವೈಢೂರ್ಯಗಳು ಏನೂ ಬೇಡ. ನನಗೆ 3 ಹೆಜ್ಜೆ ನನಗೆ ಆ ಸ್ಥಳವನ್ನು ಕೊಡು ಸಾಕು, ತಗೋ. ಅಲ್ಲೂ ಕೂಡ ಪಕ್ಕದಲ್ಲಿರ್ತಕ್ಕಂಥ ಶುಕ್ಲಾಚಾರ್ಯ ಎಚ್ಚೆತ್ಕೊಂತ ಹೇಳ್ತಿರ್ತಾನೆ, ಹೀಗಂತಾನಷ್ಟೆ. ಅವನು ಕೇಳೋದಿಲ್ಲ. ಅಹಂಕಾರ ತಲೆ ನೆತ್ತಿ ಮೇಲೆ ಹೇರಿದ್ರೆ ಕಳ್ಕೊಳ್ಳೋ ಸಂಭವ ಬಂದರೆ ಇದೆ. ಅಂಥ ಅಹಂಕಾರ ಅವನ ನೆತ್ತಿಗೆ ಏರಿತ್ತು. ಅದಕ್ಕಾಗಿ ಏನು ಮಾಡ್ದ, ಆಗೂ ಕಮಂಡಲ ನೀರು, ಏನಾದರೂ ದಾನ ಕೊಡಬೇಕಾದ್ರೆ ಮೊದಲು ನೀರು ಹಾಕ್ತಾರೆ, ಮಂತ್ರ ನೇರಿಸ್ತಾರೆ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಬಲದಂ ಅದಶಾಂತಿ ಪ್ರಯಚ್ಛಮೇ ಮಂತ್ರ ಹೇಳಿಸ್ತಾರೆ. ಅವಾಗ ನೀರು ಹಾಕಿಸ್ತಾರೆ. ನೀರು ಮಹಾವಿಷ್ಣುವಿನ ಕೈಗೆ ಬೀಳಬಾರದು ಅಂತೇಳಿ ಪಕ್ಕದಲ್ಲಿರತಕ್ಕಂತಹ ಶುಕ್ರಾಚಾರ್ಯ ಬಂದು ಆ ನೀರಿನ ಕಮಂಡಲದ ಒಳಗಡೆ ಅವಿತ್ಕೊಂಡ್ಬಿಡ್ತಾನೆ, ಒಂದು ಇರುವೆಯಾಗಿ, ನೀರು ಬೀಳಬಾರ್ದು ಅಂತ. ಆವಾಗ ಮಹಾವಿಷ್ಣು ಗೊತ್ತಾಗ್ಬಿಡುತ್ತೆ. ದರ್ಬೆ ತೆಗೆದುಕೊಂಡು ಆ ಕಮಂಡಲದ ಕೊಳವೆ ಇತ್ತಲ್ಲ, ಪೈಪ್ ಇತ್ತಲ್ಲ, ಗೊತ್ತಾಗ್ಬಿಡುತ್ತೆ ಮಹಾವಿಷ್ಣುವಿಗೆ ಇವನು ಬಂದಿಲ್ಲ, ಅವಿತ್ಕೊಂಡಿದ್ದಾನಂತ ಆ ಶುಕ್ರಾಚಾರ್ಯ. ಆವಾಗ ಆ ದರ್ಬೆಯಿಂದ ಚುಚ್ಚುತ್ತಾನೆ, ಶುಕ್ರಾಚಾರ್ಯ ಒಂದು ಕಣ್ಣು ಹೋಗ್ಬಿಡುತ್ತೆ, ಆ ಇರುವೆ ಕಣ್ಣು ಹೋಗ್ಬಿಡುತ್ತೆ. ಆವಾಗ ಅವನು ಪಕ್ಕಕ್ಕೆ ಬರ್ತಾನೆ. ಯಾಕಂದರೆ ಈ ಬ್ರಹ್ಮಾಂಡದ ನಾಟಕದ ಮಂಡಳಿದ್ದೇನೆ ಸೂತ್ರಧಾರ ಅವ, ಅವನಿಗೆಲ್ಲವೂ ಗೊತ್ತಿರ್ತಕ್ಕಂಥದ್ದು. ಒಬ್ಬ ಡೈರೆಕ್ಟ್ರ್ ಗೊತ್ತಿರಲ್ವಾ ಯಾರು ಯಾವ ಪಾಠ ಮಾಡಿದೆ ಹೆಂಗಿರುತ್ತೆ ಅಂತ. ಅದಕ್ಕಾಗಿ ಒಬ್ಬ ಡೈರೆಕ್ಟ್ರ್ ಅವ, ಜಗತ್ತನ್ನು ನಡೆಸುವವ, ಅವನಿಗೆಂಥದ್ದಿಲ್ವ. ಅದಕ್ಕಾಗಿ ಆಗ ಇವನ ಅಹಂಕಾರದ ಪರಮಾವಧಿಯಿಂದ 3 ಹೆಜ್ಜೆ ದಾನವಾಗಿ ಕೊಡುತ್ತಾನೆ. ಆ 3 ಹೆಜ್ಜೆಗಳೇ ತ್ರಿವಿಕ್ರಮನಾದದ್ದು. ಎಷ್ಟು ಅಂತಂದರೆ ನಿಮಗೆ ಕಾಣಬೇಕಾದ್ರೆ ಮೂರ್ತಿಯಲ್ಲಿ ವಾಮನ್ನಾಗಿ ಕಾಣ್ತಾನೆ, ಆದರೆ ಅವನ ಅವತಾರ ತ್ರಿವಿಕ್ರಮ. ಭೂಮಿ ಎಲ್ಲಿದೆ ಆಕಾಶ ತನಕ ಬೆಳೆದು ಬಿಟ್ಟ. ಈಗೇನು ಮಾಡ್ತೀರಿ? ಈಗ ಅಂದಿಯಲ್ಲ ವಾಮನ ಅಂತ, ಒಪ್ಕೊಳ್ತೀನಿ. ವಾಮನ ಅವತಾರ ಯಾಕೆ ಬೇಕಾಯಿತು ಅಂತಂದರೆ ಒಬ್ಬ ದುಷ್ಟನ ಅಹಂಕಾರವನ್ನು ಮುರಿಲಿಕ್ಕೆ ಬೇಕಾಯಿತು. ಮಹಾಲಕ್ಷ್ಮಿ ತಂದೆ ಆಗಿರುವ ಸಮುದ್ರರಾಜ ಕೇಳಿಸ್ಕೊ, ಇಲ್ಲಿ ಏನು ಅಂತ, ಅಹಂಕಾರ ಮುರಿಲಿಕ್ಕೆ ಅವ ಆ ಅವತಾರದಲ್ಲಿ ಬಂದ. ಇನ್ನೊಮ್ಮೆ ತಿರುಗಿ ನೋಡು, ಅವ ತ್ರಿವಿಕ್ರಮ. ಆವಾಗ ಶರಣರಾಗ್ತಾನೆ. ಸ್ವಾಮಿ, ನನಗೂ ಗೊತ್ತಿತ್ತು, ನಿಮ್ಮ ಬಾಯಿಗಳಿಂದ ಅವನ ನಾಮವನ್ನು ಕೇಳಿ ನಾನು ಜನ್ಮ ಧನ್ಯ ಮಾಡ್ಕೋಬೇಕಾಗಿತ್ತು ಅಂತ ಒಪ್ಕೊಳ್ತಾನೆ. ಅದು ಬೇರೆ. ಇವತ್ತಿರ್ತಕ್ಕಂಥದ್ದು ಬಲಿಪಾಡ್ಯಮಿ. ಅಂತಹ ಬಲಿಚಕ್ರವರ್ತಿಯ ಅಹಂಕಾರವನ್ನು ಮುರಿಯಲಿಕ್ಕೆ ಬಂದಿರತಕ್ಕಂತಹ ಇವನು ಕೂಡ ರಕ್ಕಸ ಕುಲದ ಭಕ್ತ ಪ್ರಹ್ಲಾದನ ಮೊಮ್ಮಗೈವ. ಬೇಕಾದಷ್ಟು ಇತ್ತು, ಆದರೆ ಅಹಂಕಾರ ಬಂದರೆ ಎಲ್ಲವೂ ಕೂಡ ನಶಿಸಿ ಹೋಗ್ತವೆ. ಅದಕ್ಕೆ ಹೇಳೋದು, ನಾವು ಈ ಹಿಂದೆ ಹೇಗಿರ್ತೀವೋ ತಲೆಬಾಗಿ ನಡೆಯಬೇಕು, ಶ್ರದ್ಧೆಯಿಂದ ನಡಿಬೇಕು. ಅಹಂಕಾರ ಅನ್ನೋದು, ನೀವು ಒಂದು ಕಾರ್ ತೆಗೆದುಕೊಂಡು ತೋರಿಸ್ಕೊಳ್ಳಿಕ್ಕೆ ಓಡಾಡಬೇಡಿ, ಒಂದು ಆಭರಣ ಹಾಕ್ಕೊಂಡು ತೋರಿಸ್ಕೊಳ್ಳಲಿಕ್ಕೆ ಹೋಗಬೇಡಿ, ಇನ್ನೊಂದು ಆಭರಣ ಮನೆಗೆ ಬರಲ್ಲ. ಅಂದರೆ ಅಹಂಕಾರ ನಿವಾರಣಾ ಪೂಜೆ ಮಾಡ್ಬೋದಾ ಗುರುಗಳೇ ಬಲಿ ಹಬ್ಬದ? ಅಹಂಕಾರ ನಿವಾರಣೆ ಹೇಗೆ ಮಾಡ್ತೀರಿ? ತೋರಿಸ್ಕೊಳ್ಳೋದು ಬಿಡಬೇಕು, ದರ್ಪ ಬಿಡಬೇಕು, ಅಹಂಕಾರ ಬಿಡಬೇಕು. ಅದೇ ಪೂಜೆ. ಅರಿಶಿನ ಕುಂಕುಮ ತಗೊಳ್ಳೋದು ಮನೆ ಮುಂದೆ ಹಾಕೋದಲ್ಲ ಪೂಜೆ. ಅಹಂಕಾರವನ್ನು ತೊರೆಯೋದೇ ಪೂಜೆ. ಇನ್ನೊಬ್ಬರಿಗೆ ನಾವು ನೆರವಾಗೋದೇ ಪೂಜೆ. ಯಾರು ದೀನಸ್ಥಿತಿಯಲ್ಲಿ ಬಳಲ್ತಾ ಇರ್ತಾನೋ ಅವರಿಗೆ ನಮ್ಮ ಕೈಲಿ ಆಗಿದ್ದನ್ನು ಕೊಟ್ಬಿಡ್ಬೇಕು, ಖುಷಿಯಿಂದ ಹಂಚುವಂಥದ್ದು. ಆದರೆ ಏನಾದರೂ ಅದು ನಿನಗೆ ಶಕ್ತಿ ಇದ್ದು ಮಾಡುವಂಥದ್ದು. ಒಟ್ಟಾರೆ ಆ ಮನಸ್ಸು ಇಟ್ಕೋ, ಕೊಟ್ಟೆ ಕೊಡ್ತಾನೆ ಭಗವಂತ. ಇದು ಇರಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅಹಂಕಾರಗಳನ್ನು ಬಲಿ ಕೊಡಲಿಕ್ಕೆ, ನಿಮ್ಮ ಮನೆಯಲ್ಲಿ ದರ್ಪಗಳಿದ್ದರೆ ಅದನ್ನು ಬಲಿ ಕೊಡಲಿಕ್ಕೆ ಬಂದಿರತಕ್ಕಂತಹ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳಿಸಿಕೊಟ್ಟ ದಿನವಿದು. ಅದಕ್ಕಾಗಿ ಬಲಿಪಾಡ್ಯಮಿಯನ್ನು ನಾವು ಮತ್ತು ಅಹಂಕಾರ ಮುರಿದಕ್ಕಾಗಿ ಇವತ್ತು ಸಾಯಂಕಾಲ ದೀಪಗಳು ಇಡ್ತೀವಿ, ಖುಷಿಯಿಂದ ಆಚರಣೆ ಮಾಡ್ತೀವಿ. ಅದಕ್ಕೆ ಇವತ್ತು ನೀವೇನಾದರೂ ಮಾಡ್ತೀನಿ ಅಂತಂದರೆ, ಯಾರಿಗಾದ್ರೂ ಏನಾದರೂ ಕೊಡ್ತೀನಿ ಅಂತಂದರೆ, ಗೋದಾನ ಮಾಡ್ತೀನಿ, ಭೂದಾನ ಮಾಡ್ತೀನಿ, ಸುವರ್ಣದಾನ ಮಾಡ್ತೀನಿ, ಅಥವಾ 3 ಹೆಜ್ಜೆ ದಾನ ಮಾಡ್ತೀನಿ ಗುರುಗಳೇ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. 3 ಹೆಜ್ಜೆಯಷ್ಟು ಭೂಮಿಯನ್ನು ದಾನ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ಮಾಡಿ. ಇನ್ನೊಂದು ಮಹತ್ವ ಇದೆ ಪ್ರೀತಿ ಬಂಧುಗಳಿವತ್ತು. ಒಂದೇ ಒಂದು ಅದ್ಭುತ ಇದೆ. ಯಾರಾದರೂ ಈ ಶ್ರಾದ್ದ ಮಾಡ್ತಿರ್ತಾರೆ, ಈ ಶ್ರಾದ್ದ ಕೇಂದ್ರ ಅಂತ ಮಾಡಿರ್ತಾರೆ. ಅಂತಹದ್ರಲ್ಲಿ ವಿಷ್ಣು ಪಾದವನ್ನು ಇಟ್ಟು ಪೂಜೆ ಮಾಡ್ತಿರ್ತಾರೆ. ಅಂತಹ ವಿಷ್ಣು ಪಾದವನ್ನು ಇವತ್ತು ನೀವು ದಾನ ಮಾಡ್ತೀನಿ, ಸರ್ವಶ್ರೇಷ್ಠ. ಈ ಪೂಜಾ ಅಂಗಡಿ, ಗಂದಿಗೆ ಅಂಗಡಿಯಲ್ಲಿ ಸಿಗ್ತವದು ವಿಷ್ಣು ಪಾದ ಅಂತ ಕೇಳಿ ನೀವು. ಅಂತಹ ವಿಷ್ಣು ಪಾದವನ್ನೇನಾದರೂ ಅದರಲ್ಲಿ ತುಂಬ ಚೆನ್ನಾಗಿ ಚಿತ್ರಗಳು ಬಿಡಿಸಿರ್ತಾರೆ, ಶಂಖ ಚಕ್ರ ಗದೆ ಎಲ್ಲ ಬಿಡಿಸಿರ್ತಾರೆ. ಒಂದೇ ಒಂದು, 2 ಕೊಡಬಾರ್ದು, ಒಂದೇ
ಒಂದೇ ಒಂದು ತಾಮ್ರದಿಂದ ಮಾಡಿರ್ತಕ್ಕಂತಹ ವಿಷ್ಣು ಪಾದವನ್ನು ಇವತ್ತು ನೀವೇನಾದರೂ ದಾನ ಮಾಡ್ತೀನಿ ಅಂತಂದರೆ ಎಲ್ಲವನ್ನು ದಾನ ಮಾಡಿದಾಗೆ, ನೀವು ಭೂಮಿನೂ ದಾನ ಮಾಡಿದಾಗೆ, ಸುವರ್ಣವನ್ನು ದಾನ ಮಾಡಿದಾಗೆ, ದರಿದ್ರವನ್ನು ನಾವು ಸೇಲ್ ಮಾಡಿದಾಗೆ, 100ಕ್ಕೆ 100 ಬರೆದಿಟ್ಕೊಳ್ಳಿ. ಅಂತಹ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ದಿನ ಅವನು ಬೇಡ್ತಾನಂತೆ, ಸ್ವಾಮಿ ನನಗೊಂದು ಅವಕಾಶ ಕೊಡು ಸ್ವಾಮಿ ಅಂತ. ಹೆಂಗೂ ಪಾತಾಳದಲ್ಲಿ ನನ್ನ ತಳ್ಳಿಬಿಟ್ಟಿದೆಯಾ, ನನಗೆ ಈ ಭೂಲೋಕಕ್ಕೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಅವನು ಬರೋ ದಿನ ಇವತ್ತು. ಪಾತಾಳದಲ್ಲಿರ್ತಕ್ಕಂಥವನು ಬಲಿಚಕ್ರವರ್ತಿ. ನೋಡಿ, ಇಲ್ಲಿ ಚಕ್ರವರ್ತಿ ಬೇರೆ ಈತ, ರಾಜ್ಯ ಪರಿಪಾಲನೆ ಮಾಡಿದ್ದಾನೆ. ಆದರೆ ಈ ಅಹಂಕಾರದಿಂದ ಅದೇ ಹೇಳಿದ ಅತಿ ಸರ್ವತ್ರ ವರ್ಜಯತ್ ಅಂದ್ಬಿಟ್ಟ. ಇಲ್ಲಿ ಅತಿ ಸರ್ವತ್ರ ವರ್ಜಯತ್, ಅತಿ ಸಮಂಜಸವಲ್ಲ. ಅದಕ್ಕಾಗಿ ಅತಿ ಮಾಡ್ತಿದೆಯಾ ಕಣಯ್ಯ, ಆ ಅತಿಯನ್ನು ಮುರಿಯಲಿಕ್ಕೆ ಭಗವಂತ ಬರುತ್ತಾನೆ. ಯಾವುದಾದರೂ ಅತಿ ಸಮಂಜಸವಲ್ಲ. ಇನ್ನು ನಾನು ಅತಿಯನ್ನು ಹೇಳ್ಕೊಂಡು ಹೋಗೋದು ಬೇಡ. ಅದಕ್ಕಾಗಿ ಅದನ್ನು ಮುರಿತು ನಮಗೆ ಬುದ್ಧಿ ಕಲಿಸ್ಲಿಕ್ಕೆ ಬರ್ತಾನೆ. ಅವನು ಎಚ್ಚೆತ್ಕೊಂಡ, ಬುದ್ಧಿ ಕಲ್ತ್ಕೊಂಡ. ನನಗೆ ಯಾರಾದರೂ ಏನಾದರೂ ಪೂಜೆ ಮಾಡ್ತಿದ್ರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವ ಬರ್ತಾನೆ. ಅದಕ್ಕೆ ಇವತ್ತು ಪೂಜೆ ಮಾಡೋದಂತಂದರೆ ನಿಮ್ಮ ಮನೆ ಮುಂದುಗಡೆ ದೀಪಗಳು ಹಚ್ತೀರಲ್ಲ, ಆ ದೀಪಗಳು ಹಚ್ಚುವಾಗ ಅದೇ ಹೇಳೋದು, ಈ ಸಗಣಿ ಗೋಮಯ ಸಾರಿಸಿರುವಂಥದ್ದು, ಆ ಸಗಣಿಯ ಉಂಡೆ ಮುದ್ದೆ ಆಕಾರದ ಇಟ್ಟಿರ್ತಕ್ಕಂಥದ್ದು ಮಾಡಿರ್ತೀರಿ. ಇವತ್ತು ನೀವು ಬೃಂದಾವನದ ಹತ್ರ ಒಂದಷ್ಟು ಸ್ವಲ್ಪ ಮೊಸರನ್ನು 2 ಕಡೆ ಮೊಸರು ಹಾಕಿ ಆ ಮೊಸರಿನ ಮೇಲೆ 2 ದೀಪ ಇಡ್ತೀರಿ. 30 ದೀಪ ಇಡ್ತೀರಿ, ಅದೆಲ್ಲ ಬೇರೆ. 2 ದೀಪಗಳಿಗೆ ಒಂದಷ್ಟು ಕೆಳಗಡೆ ಮೊಸರನ್ನು ಹಾಕಿ 2 ದೀಪ ಇಡ್ತೀರಪ್ಪ, ತುಂಬ ಖುಷಿ ಪಡುತ್ತಾನೆ, ಸಂತೋಷ ಪಡುತ್ತಾನೆ. ಅಂಥ ಚಕ್ರವರ್ತಿ ಯೋಗ ನಿಮಗೆ ಬಂದರೂ ಬರಬಹುದು. ಅದರ ಅಹಂಕಾರ ಬರದೆ ಚಕ್ರವರ್ತಿ ಯೋಗ ನಾವು ಪಡ್ಕೊಳ್ಬೇಕು ಅಂತಂದರೂ ಕೂಡ ಇವತ್ತು ನೀವು 2 ಪದಾರ್ಥ ಬಹಳ ಮುಖ್ಯವಾಗಿರುವಂಥದ್ದು. ವಿಷ್ಣುಪಾದ ದಾನ ಮಾಡೋವಂಥದ್ದು. 2ನೇದು ಮೊಸರನ್ನು ಸಂಜೆ ವೇಳೆ ಬೃಂದಾವನ ಸ್ವಲ್ಪ ಹಾಕಿ 2 ದೀಪಗಳನ್ನು ಇಡುವಂಥದ್ದು. ಪ್ರೀತಿ ಬಂದ ವೇಳೆ ಸಣ್ಣದೊಂದು ಇರುವೇನೋ ಅಥವಾ ಯಾವುದೋ ಒಂದು ಕ್ರಿಮಿಕೀಟನೋ ಆ ಮೊಸರನ್ನು ಸ್ವಲ್ಪ ತಿಂತು ಅಂತಂದರೆ ಸರ್ವಕಾರ್ಯೇಷು ವಿಜಯೀಭವ, ಸರ್ವಕಾರ್ಯೇಷು ವಿಜಯೀಭವ. ಖಂಡಿತವಾಗ್ಲೂ ಗುರುಗಳೇ, ಒಂದು ಬಲಿಪಾಡ್ಯಮಿಯ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಕತೆ ಮುಖಾಂತರ ನೀವು ತಿಳಿಸ್ಕೊಟ್ರಿ. ಅದೆಷ್ಟು ಕತೆಗಳು ತಮ್ಮಲ್ಲಿ ಅಡಗಿದೆಯೋ ಗೊತ್ತಿಲ್ಲ. ಬಹುಶಃ ಅದನ್ನೇ ಕೇಳ್ತಾ ಹೋದರೆ ಅದೇ ಒಂದಷ್ಟು ವಿಡಿಯೋಸ್ ಆಗ್ಬಿಡುತ್ತೋ ಏನೋ. ಜೊತೆಗೆ ರೆಮಿಡೀಸ್ ಬಗ್ಗೆ ನಾವು ಮಾತಾಡೋದಾದರೆ, ಈ ಸುವರ್ಣ ದಾನ ಅಥವಾ ನಮಗೆ ಭೂಮಿ ದಾನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಶಕ್ತಿ ಇರೋದಿಲ್ಲ. ಆ್ಯಂಡ್ ಈಗಿರೋ ಬೆಲೆಗಳಲ್ಲಿ ಅದು ಸಾಧ್ಯನೂ ಆಗೋದಿಲ್ಲ. ಅದಕ್ಕೆ ನೀವು ಸಿಂಪಲ್ ಆಗಿ ಸರಳವಾಗಿ ಏನು ರೆಮಿಡೀಸ್ ಕೊಡ್ತೀರಾ ಅಂತಂದರೆ, ಎಷ್ಟು ಅದ್ಭುತವಾಗಿ ನೀವು ಈ ಒಂದು ವಿಷ್ಣುಪಾದ ದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಜೊತೆಗೆ ಈ ಮೊಸರು ಇರುವೆಗಳು ಬಂದು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಇಟ್ಟಾಗ ಮನೆ ಮುಂದೆ ಸಂಜೆ ದೀಪ ಹಚ್ಚಿದಾಗ ಅದು ಕೂಡ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಸೊ ಆ ಒಂದು ಸಣ್ಣ ರೆಮಿಡಿನಲ್ಲಿ ನಮಗೆ ಎಷ್ಟೋ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿರುವಂಥ ರೆಮಿಡೀಸ್ ನಮಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಸೊ ನಾವೆಲ್ಲರೂ ಕೂಡ ಒಂದು ರೀತಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಗುರುಗಳೇ. ಇಷ್ಟೆಲ್ಲ ಅದ್ಭುತವಾಗಿರುವಂಥ ಮಾಹಿತಿ, ಆ ಕಥೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು. ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಬಲಿಪಾಡ್ಯಮಿಯ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.